ಇವತ್ತು ನಾವು ಗಟ್ಟಿಮುಟ್ಟಿಯಾಗಿದ್ದೀರಿ ಅಂದರೆ ಕಾರಣ ಅದಕ್ಕೆ ರೈತರು. ಸೊ ಹಾಗಾಗಿ ರೈತರು ತಮಿಳುನಾಡು, ಕರ್ನಾಟಕ, ಆಂಧ್ರದಿಂದ ಬರ್ತಾರೆ. ಒಳ್ಳೆ ಬೀಜವನ್ನು ಕೊಟ್ಟು ಸಹಕರಿಸಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ನಮ್ಮ ರೈತರಿಗೋಸ್ಕರ ಹೆಲ್ಪ್ ಮಾಡಿ ತುಂಬ ಧನ್ಯವಾದಗಳು ಸರ್. ಜೈ ಜವಾನ್ ಜೈ ಕಿಸಾನ್. ಇವತ್ತು ನಾವು ಚಿಕ್ಕಬಳ್ಳಾಪುರದ ಆಲೂಗಡ್ಡೆ ಮಾರ್ಕೆಟಲ್ಲಿ ಇದ್ದೀವಿ. ಏನಪ್ಪ ಇವತ್ತು ವಿಶೇಷತೆ ಇಲ್ಲಿ ಆಲೂಗಡ್ಡೆ ಮಾರ್ಕೆಟಲ್ಲಿ ಅಂದರೆ, ಸೊ ತಮಿಳುನಾಡು, ಕರ್ನಾಟಕ, ಆಂಧ್ರದಿಂದ ಬಂದು ಇಲ್ಲಿ ಬಿತ್ತನೆ ಗಡ್ಡೆಗಳು ತೊಗೊಂಡೋಗ್ತಾರೆ ಉಳ್ಳಿಕ್ಕೆ ರೈತರು. ಸೊ ಹಾಗಾಗಿ ನಾವು ಇವತ್ತು ತಮಿಳುನಾಡು ಹೊಸೂರಿಂದ ಬಂದಿದ್ದೀವಿ ಗಡ್ಡೆಗಳು ತೊಗೊಂಡೋಗೋಣ ಉಳ್ಳಕ್ಕೆ ಅಂದ್ಬಿಟ್ಟು ಬೀಜ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ಲಾಟ್ ಆಫ್ ವೆರೈಟೀಸ್ ಎಲ್ಲ ಥರನೂ ಸಿಗುತ್ತೆ. ಇದು ಒಂದು ಥರ ಸಮುದ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದರಲ್ಲಿ ಬಂದು ಟಾಪ್ 3 ಬೆಸ್ಟ್ ಸೀಡ್ಸ್ ಬಂದು ಚಂಬಲ್ಲು, ಬಟ್ಟಿ ಆ್ಯಂಡ್ ಬಯೋಟೆಕ್ ಅಂತ ಹೇಳ್ತಾ ಇದ್ದಾರೆ. ಇದೇ ತುಂಬ ಓಡ್ತಾ ಇರೋದು ಸರ್. ಇದರಲ್ಲಿ ಬೇರೆ KF, ಅಗ್ರಿಟೆಕ್ಕು ತುಂಬ ವೆರೈಟೀಸ್ ಇದ್ದಾವೆ. ಸೊ ಹಾಗಾಗಿ ನಮ್ಮ ಜೊತೆ ಇವತ್ತು ಮಹೇಶ್ ಅಣ್ಣ ಮತ್ತು ಭಾಷಾ ಅಣ್ಣ ಅವರು ಇದ್ದಾರೆ. ಅಣ್ಣ, ನನ್ನ ಹೆಸರು ಫಾರ್ಮರ್ ನಾಗರಾಜ್ ಅಂದ್ಬಿಟ್ಟು ಹೊಸೂರಿಂದ ಬಂದಿದ್ದೀನಿ. ಸೊ ಹಾಗಾಗಿ ನನಗೆ ಗೊತ್ತಿರೋದು ಬಯೋಟೆಕ್ಕು ಮತ್ತು ಬಟ್ಟಿ ಅನ್ನೋ 2 ವೆರೈಟಿ. ಇನ್ನೂ ಏನೆಲ್ಲ ವೆರೈಟೀಸ್ ಇದೆ ನಮ್ಮ ರೈತರಿಗೆಲ್ಲ ತಿಳಿಸ್ಕೊಡಿ ದಯವಿಟ್ಟು. ಸೊ ಅವ್ರಿಗೂ ಒಂದು ಯೂಸ್ಫುಲ್ ಆಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಐಡಿನ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಈ ಅಣ್ಣವ್ರು ಏನು ಹೇಳ್ತಾರೆ ಯಾವ ವೆರೈಟೀಸ್ ಬಗ್ಗೆ ತಿಳ್ಕೊಂಡು ಬನ್ನಿ. ನಾನಾ ರೀತಿಯ ತಳಿಗಳಿದ್ದಾವೆ. ಎಲ್ಲ ಜಲಾಂಧರಿಂದ ಪಂಜಾಬಿಂದ ಬರುತ್ತವೆ. ಸರಿ, ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಸ್ವಂತ ಮಂಡಿನ ಇದು? ಇಲ್ಲ ಸರ್, ನಾವು ಇಲ್ಲಿ ಲೇಬರ್ ಕೆಲಸ. ಓಕೆ, ನೀವು ಲೇಬರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ? ಅರೌಂಡ್ 5 ವರ್ಷದಿಂದ ಮಾಡ್ತಾ ಇದ್ದೀರಾ. ಈಗ ಅಣ್ಣರೇ, ನೀವು ಹೇಳಿದ್ರಿ ಬೀಜ ಎಲ್ಲ ಪಂಜಾಬ್ ಜಲಂಧರಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಹಾಗಾದ್ರೆ ಪ್ರೈಸ್ ಎಲ್ಲ ಕಡಿಮೆ ಇರುತ್ತೆ ಯಾವ ಥರ ಅಂತ ತಿಳಿಸ್ಕೊಡಿ ನಮ್ಮ ರೈತರಿಗೆಲ್ಲನೂ, ಯಾಕಂದರೆ ಅವ್ರಿಗೂ ಒಂದು ಯೂಸ್ಫುಲ್ ಆಗಲಿ ಅಂತ ಅಷ್ಟೇ. ಏನಂತೀರಾ? ಕಡಿಮೆ ಬೆಳೆ ಸಿಗುತ್ತೆ ಅಂದರೆ ಅದು ಬ್ರ್ಯಾಂಡ್ ಮೇಲೆ ಹೋಗುತ್ತೆ. ಇವಾಗ ಚಂಬಲ್ ಒಂಥರ ರೇಟ್ ಇದೆ, ಬಟ್ಟಿ ಒಂದು ರೇಟ್ ಇದೆ, ಕರಣ್ ಒಂದು ರೇಟ್ ಇದೆ. ಎಲ್ಲ ಆಯಾ ಪದಾರ್ಥಗಳ ಮೇಲೆ ಕ್ವಾಲಿಟಿ ಮೇಲೆ ಬರುತ್ತೆ. ಚಂಬಲ್ ಬಂದು ಇಲ್ಲಿ ಮಾರ್ಕೆಟ್ ಜಾಸ್ತಿ ಇದೆ. ಬಟ್ಟಿ ಬಂದು ನೆಕ್ಸ್ಟ್ ಬಟ್ಟಿ ಇದೆ, ಕರಣ್ ಇದೆ, ತುಕೂರು ಬಯೋಟೆಕ್ ಇದೆ. ಇದ್ರ ಮೇಲೆ ಹೋಗುತ್ತೆ. ಓಕೆ, ನಮ್ಮ ಅಣ್ಣ ಇದೆ ಮಾಹಿತಿ ಕೊಟ್ಟೋದಕ್ಕೆ ತುಂಬ ಧನ್ಯವಾದಗಳು. ಸೊ ಇದೆಲ್ಲ ರೈತರಿಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ತಿಳ್ಕೊಳ್ತೀನಿ. ಸೊ ಹಾಗಾಗಿ ಗಡ್ಡೆಗಳು ಉಳೋರೆಲ್ಲ ಬೀಜಕ್ಕೆ ಬಂದರೆ ಅದರಲ್ಲಿ ಸೈಜ್ ಬಂದು 10, 11, 12 ಮತ್ತು 8 ಇದೆ. 8 ಅನ್ನೋದು ಗೋಳಿ ಸೈಜು. ಸೊ ಹಾಗಾಗಿ ನೀವು ಕಟ್ ಮಾಡಿ ಉಳ್ತೀರಂದರೆ 12 ಸೈಜು, 11 ಸೈಜ್ ತೊಗೊಳ್ಳಿ. ಸೊ ಹಾಗಾಗಿ ಇವತ್ತು ನಾನು 12 ಸೈಜ್ ತೊಗೊಂಡಿದ್ದೀನಿ ಬಟ್ಟಿ ಅಂದ್ಬಿಟ್ಟು. ಸೊ ಆಮೇಲೆ ಎಲ್ಲ ನೋಡಿಬಿಟ್ಟು ಫೈನಲೈಸ್ ಮಾಡಿದ್ಮೇಲೆ ನಾವು ಬಂದ್ವಿ, ನಮ್ಮ ಸ್ನೇಹಿತರು ಬಂದರು. ಆಮೇಲೆ ಇಲ್ಲಿ ಬಂದು ನಾವು ಅಮೌಂಟ್ ಎಲ್ಲ ಬಿಲ್ ಹಾಕ್ಸಿ ಅಮೌಂಟ್ ಪೇ ಮಾಡಿದ್ವಿ. ಆಮೇಲೆ ಪೇ ಮಾಡಿದ್ಮೇಲೆ ನಮ್ಮ ಸ್ನೇಹಿತರು ಇಲ್ಲೊಬ್ಬರು ಬಂದರು, ಸುರೇಶ್ ಅಂದ್ಬಿಟ್ಟು, ಅವರು ನಮಗೆ ಮಾಹಿತಿ ಕೊಟ್ಟಿದ್ದ್ರ ಬಗ್ಗೆ. ಆಮೇಲೆ ಬಿಲ್ ಹಾಕ್ಸ್ಕೊಂಡು ಎಲ್ಲನೂ ನಾವು ಗಾಡಿ ಹತ್ಕೊಂಡು ಊರ ಕಡೆ ಬಂದ್ವಿ. ಜೈ ಜವಾನ್ ಜೈ ಕಿಸಾನ್. ಫಾಲೋ ಬಟನ್ ಒತ್ತಿ ಎಲ್ಲ ರೈತರಿಗೂ ಶೇರ್ ಮಾಡ್ರಪ್ಪ.